ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕೆ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಫೈನಲಿ ನಿಮ್ಮ ಒಂದು KCET ಇದು ಆಪ್ಷನ್ ಎಂಟ್ರಿ ರಿಲೀಸ್ ಆಯಿತು. ಲಿಂಕ್ ಕೂಡ ಬಂತು, ಡೇಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಶೆಡ್ಯೂಲ್ ಬಂದಿಲ್ಲ, ಬಟ್ ಲಿಂಕ್ ಆದ್ರೂ ಬಂದಿದೆ. ಆಪ್ಷನ್ ಎಂಟ್ರಿ ನೀವು ಇವಾಗ ಮಾಡ್ಬೋದು ಅಂತ ಕೇಳಿದ್ರೆ ಖಂಡಿತ ಮಾಡ್ಬೋದು. ಲಿಂಕ್ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೆ. ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ನಾಳೆನೇ ಬಿಡ್ತಾರೆ ಅಂತ ಸ್ವಲ್ಪ ಲೇಟ್ ಆಯಿತು. ಓಕೆ, ನಾನು ಆಲ್ರೆಡಿ ಲಿಂಕ್ ಬಂದಿದೆ, ಯಾವ ಥರ ಸೇಮ್ ಪ್ರೊಸೀಜರ್ ಅಂತ ಆಲ್ರೆಡಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಸ್ಲಿಕ್ಕಿದೆ. ಸ್ವಲ್ಪ ಜನಕ್ಕೆ ಅದು ಫೇಕ್ ಆದಿದೆ ಅಂತ ಹೇಳಿದ್ರೆ ಫೈನಲಿ ನೋಡಿ ಲಿಂಕ್ ಬಂತು. ಯಾಕಂದ್ರೆ ನಾವು ಅಪ್ಡೇಟ್ಸ್ ಮಾಡ್ತಿದ್ವಿ ಅಂದ್ರೆ ಆಲ್ರೆಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ತಗೊಂಡು ವಿಡಿಯೋ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಅಂದ್ರೆ ನೋಡಿ, ನಿಮಗೆ ನಾಳೆ ಬಿಡೋ ಅಪ್ಡೇಟ್ಸ್ ಅದಕ್ಕಿಂತ ಮುಂಚಿತವಾಗಿ ತಿಳಿಸ್ತಾ ಇರ್ತೀವಿ. ಸಾಕಷ್ಟು ಈ ತರ ಅಪ್ಡೇಟ್ಸ್ ನಾನು ಪ್ರತಿ ವರ್ಷ ಬೇಕಾದ್ರೆ ನೀವು ನೋಡಿ, ಯಾಕಂದ್ರೆ ಜಸ್ಟ್ ಹೋದ ವರ್ಷ ಜಸ್ಟ್ 1 ಇಯರ್ ನಿಮಗೆ 30,000 ಸ್ಟೂಡೆಂಟ್ಸ್ ಪ್ಲಸ್ ಸಬ್ಸ್ಕ್ರೈಬ್ ಆದ್ರು. ಯಾಕಂದ್ರೆ ಅವ್ರು ಆ ರೀತಿ ಅಪ್ಡೇಟ್ಸ್ ಕೊಟ್ಟಿದ್ದಕ್ಕೆ ಆ ಚಾನಲ್ ಆ ತರ ಸಬ್ಸ್ಕ್ರೈಬ್ ಆಗಿರೋದು. ಅದೇ ತರ ಈ ವರ್ಷ ಕೂಡ ಈ ಚಾನಲ್ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತೀನಿ. ನೀವು ಯಾವುದೋ ಯೂಟ್ಯೂಬ್ ಚಾನಲ್ ಕೂಡ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಾಕಷ್ಟು ಅಪ್ಡೇಟ್ಸ್ ನಿಮಗೆ ಮುಂಚಿತವಾಗಿ ತಿಳಿಸ್ತಾ ಇದ್ದೆ. ಈ ಒಂದು ಚಾನಲ್ ಅಷ್ಟೇ, ನಿಮಗೆ ಈ ಒಂದು ಚಾನಲ್ ಕಂಪ್ಲೀಟ್ ಕೆ ಅಪ್ಡೇಟ್ಸ್ ಅಂತ ಇಟ್ಟಿದೆ ಅಂದ್ರೆ ನಿಮಗೆ ಕಂಪ್ಲೀಟ್ KCET ಅಪ್ಡೇಟ್ಸ್ ತಿಳಿಸ್ತಾ ಹೋಗ್ತೀನಿ ಪ್ರತಿಯೊಂದು. ಓಕೆ, ಈಗ ಫೈನಲ್ ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡೋಣ. ಸಾಕಷ್ಟು ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೇಳ್ತಿದ್ರೆ ನಿಮಗೆ ಈಗ ಆಪ್ಷನ್ ಎಂಟ್ರಿ ಪೋರ್ಟಲ್ ಕೂಡ ಓಪನ್ ಆಗಿದೆ. ಕಾಣಿಸುತ್ತೆ ನಿಮಗೆ KE ವೆಬ್ಸೈಟ್ ಅಂತ. KE ಅಂತ ಆಪ್ಷನ್ ಸರ್ಚ್ ಮಾಡಿದ್ರೆ ಫಸ್ಟ್ ಮೇನ್ ಹೋಮ್ ಪೇಜ್ ಅಲ್ಲಿ ಈ ತರ ಬರುತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್. 2 ಲಿಂಕ್ ಬಿಟ್ಟಿದ್ದಾರೆ. ಯಾಕೆ 2 ಲಿಂಕ್ ಬಿಟ್ಟಿದ್ದಾರೆ ಅಂದ್ರೆ ನಿಮಗೆ ರಿಸಲ್ಟ್ ಟೈಮಲ್ಲಿ ಗೊತ್ತಿದೆ ನಿಮ್ಗೆ 2 ಲಿಂಕ್ ಬಿಟ್ಟಿದ್ದಾರೆ. ಯಾಕಂದ್ರೆ ಒಂದೇ ಲಿಂಕ್ ಮೇಲೆ ಸಾಕಷ್ಟು ಸ್ಟೂಡೆಂಟ್ಸ್ ಒಂದೇ ಸರಿ ಸರ್ವರ್ ಲೋಡ್ ಆದ್ರೆ ಏನಾಗ್ಬಿಡುತ್ತೆ, ಆ ಲಿಂಕ್ ಏನಾಗ್ಬಿಡುತ್ತೆ, ಸರ್ವರ್ ಡೌನ್ ಆಗುತ್ತೆ, ಮತ್ತೆ ವೆಬ್ಸೈಟ್ ಕೂಡ ಕ್ರಾಶ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ದು ಕ್ಲೀನ್ ಆಗಿ ಡೇಟಾನ ಮ್ಯಾನೇಜ್ ಮಾಡ್ಬೇಕನ್ನೋ ಸಲುವಾಗಿ 2 ಲಿಂಕ್ ನ ಬಿಟ್ಟಿದ್ದಾರೆ. UGCET 2026 ಆಪ್ಷನ್ ಎಂಟ್ರಿ ಲಿಂಕ್ 1, UGCET 2026 ಆಪ್ಷನ್ ಎಂಟ್ರಿ 2. ಏನೂ ಆಗಲ್ಲ, ನಿಮ್ಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗಲ್ಲ. 2 ಲಿಂಕ್ ಇದೆ. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಅಪ್ಕಮಿಂಗ್ ಡೇಸ್ ಅಲ್ಲಿ. ಜಸ್ಟ್ ಈಗ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಆಪ್ಷನ್ ಎಂಟ್ರಿಗೆ ಯಾವುದೇ ಎನೇಬಲ್ ಇದೆ ಅಂತ ಕೇಳಿದ್ರೆ ನಿಮ್ಗೆ ಅಲ್ಲೇ ಕಾಣಿಸ್ತಿದೆ. ನಿಮಗೆ ಇಂಜಿನಿಯರಿಂಗ್ ಆದ್ರೆ ನೀವು ಈಗ ಆಪ್ಷನ್ ಎಂಟ್ರಿ ಮಾಡಬಹುದು, ಅಗ್ರಿಕಲ್ಚರ್ ಮಾಡಬಹುದು, ನರ್ಸಿಂಗ್ ಮಾಡಬಹುದು, ಫಾರ್ಮಾ ಸೈನ್ಸ್ ಅಂಡ್ BSc ಕೋರ್ಸ್ ಮಾಡಬಹುದು. ಈಗ ಸ್ವಲ್ಪ ಕ್ವಶನ್ಸ್ ಕೇಳ್ತಿದ್ದಾರೆ, ಇನ್ನು ಫೀಸ್ ಸ್ಟ್ರಕ್ಚರ್ಸ್ ಬಂದಿಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಯಾವ ತರ ಮಾಡ್ತಾರೆ. ಯಾಕಂದ್ರೆ ನಾನು ಆಲ್ರೆಡಿ ನಿಮಗೆ ಈ ತರ ಇನ್ಫಾರ್ಮೇಷನ್ಸ್ ತಿಳ್ಕೊಂಡು ಹೇಳ್ತೀನಿ. ಯಾಕೆ ಅಡ್ವಾನ್ಸ್ ಮಾಡಿದ್ರೆ ಅಂದ್ರೆ ಹೇಳ್ತೀನಿ ನೋಡಿ. ಈಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ ಬಿಡ್ತಾರೆ. ಓಕೆನಾ, ಇದು ಅದ್ರ ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡಬೇಕು, ಫೀಸ್ ಸ್ಟ್ರಕ್ಚರ್ಸ್ ಮೇಲೆ ನೋಡ್ಬೇಕು. ಓಕೆನಾ, ನೀವು ಆಪ್ಷನ್ ಎಂಟ್ರಿ ಮಾಡಕ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಬಿಡ್ತಾರೆ. ಯಾಕಂದ್ರೆ ನೀವು ನಿಮ್ದು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಕಂಪ್ಲೀಟ್ ಎಲ್ಲ ಬಂದ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ, ಒಂದ್ಸರಿ ರನ್ ಮಾಡ್ಬಿಟ್ಟು ಪ್ರೀ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ವಿತೌಟ್ ಸೀಟ್ ಮ್ಯಾಟ್ರಿಕ್ಸ್ ಬರೋಣ ರಿಸಲ್ಟ್ ಆದ್ರೆ ಕೊಡಕ್ಕಾಗಲ್ಲ. ಬಟ್ ಆಪ್ಷನ್ ಎಂಟ್ರಿ ನೀವು ಮಾಡಬಹುದು, ಸೀಟ್ ಇಲ್ಲದೆ ಇದ್ರು ಆಮೇಲೆ ಸಬ್ಮಿಟ್ ಮಾಡೇ ಮಾಡ್ತಾರೆ. ಓಕೆನಾ, ಕಾಲೇಜ್ ಅವರು. ಅದಕ್ಕೋಸ್ಕರ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಂದ್ರೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿಗೆ ಎನೇಬಲ್ ಮಾಡಿದ್ದಾರೆ. ಓಕೆ, ಈ ತರ ಅಪ್ಡೇಟ್ಸ್ ಸಾಕಷ್ಟು ಇನ್ಫಾರ್ಮೇಷನ್ಸ್ ಮುಂಚಿತವಾಗಿ ಈ ಒಂದು ಚಾನಲ್ ಮುಖಾಂತರ ಕೊಡ್ತಿರ್ತೀನಿ. ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಸಾಕಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಅಡ್ವಾನ್ಸ್ ಆಗಿ ನಾನು ಕೊಡ್ತಾ ಇರ್ತೀನಿ ಪ್ರತಿಯೊಂದು. ಇನ್ಮೇಲಿಂದ ತುಂಬಾನೇ ಕೇರ್ಫುಲ್ ಆಗಿರಿ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ದು ಮೇನ್ ಕೌನ್ಸಿಲಿಂಗ್ ಅಲ್ಲಿ ಒಂದು ಮೇನ್ ಮೆಟ್ಲು ಅಂತಂದ್ರೆ ಇದೆ ಫಸ್ಟ್ ಸ್ಟೆಪ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಒಂದು ಸೇಮ್ ಅಂದ್ರೆ ಒಂದು ಭವಿಷ್ಯ, ನಿಮ್ಮ ಒಂದು ಜೀವನದ ಒಂದು ಏನಿದೆ ಅಂತಿದ್ರೆ ಇದು ನಿಮ್ಗೆ ಇಂಪಾರ್ಟೆಂಟ್. ಇದ್ರಲ್ಲಿ ಏನ್ ಡಿಸಿಷನ್ಸ್ ತಗೋತೀರಾ, ಇದ್ರ ಏನ್ ನೀವು ಆಟ ಆಡ್ತಾರೆ, ಇದ್ರ ಮೇಲೆ ನಿಮ್ಮ ಒಂದು ಕೆರಿಯರ್ ಸೆಟ್ ಆಗುತ್ತೆ. ನಿಮ್ಮ ಲೈಫ್ ಪೂರ್ತಿ ಕಂಪ್ಲೀಟ್ ಅನ್ಕೊಳ್ಳಿ. ಯಾಕಂದ್ರೆ ಈಗ ಇಂಜಿನಿಯರಿಂಗ್ ಮಾಡ್ತೀನಿ, ಇಂಜಿನಿಯರ್ ಅನ್ಕೊಂಡು ನೀವು ಕಂಪ್ಲೀಟ್ ಇಂಜಿನಿಯರಿಂಗ್ ಅಲ್ಲೇ ಮುಂದೆ ಹೋಗಬೇಕು. ಇಲ್ಲ ನಾವು ಡಾಕ್ಟರ್ ಮಾಡಬೇಕು, MBBS ಅಲ್ಲಿ ಮುಂದೆ ಹೋಗಬೇಕು. ಈ ತರ ನಿಮ್ಮ ಒಂದು ಕೌನ್ಸಿಲಿಂಗ್ ಅಲ್ಲಿ ಈ ಒಂದು ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಳ್ದಂಗೆಲ್ಲ ನೀವು ಹಾಗೆ ಫಾಲೋ ಮಾಡ್ತಾ ಹೋಗಿ ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿ ನಿಮ್ಗೆ ಆಪ್ಷನ್ ಲಿಂಕ್ ಅನ್ನ ಕಾಣಿಸುತ್ತೆ 1 and 2 ಅಂತ ಇರುತ್ತೆ. ಆಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ 1 ಮೇಲೆ ಕ್ಲಿಕ್ ಮಾಡ್ತೀನಿ. ಸೇಮ್ ಆಸ್ ಯೂಶುವಲ್ ಹೋದ ವರ್ಷ ಆ ತರ ಇತ್ತು ನೋಡಿ. ಆಪ್ಷನ್ ಎಂಟ್ರಿ ಲಾಗಿನ್ ಲಿಂಕ್ ಅಂದ್ರೆ ಫಸ್ಟ್ ಲಾಗಿನ್ ಆಗಬೇಕು, ನೆಕ್ಸ್ಟ್ ವೆರಿಫಿಕೇಶನ್ಸ್ OTP ಬರುತ್ತೆ, ಆಮೇಲೆ ಫೇಸ್ ವೆರಿಫಿಕೇಶನ್ಸ್ ಇದೆ. ಹೋದ ವರ್ಷ ಕೂಡ ಫೇಸ್ ವೆರಿಫಿಕೇಶನ್ಸ್ ಇಟ್ಟಿದ್ರು. ಅದೇ ತರ ನಿಮಗೆ ಒಂದು QR ಕೋಡ್ ಅಪ್ಲಿಕೇಶನ್ ನಂಬರ್ ಇದೆಯಲ್ಲ ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಮತ್ತೆ CT ನಂಬರ್ ಕೂಡ ನಿಮ್ಗೆ ಏನು ಆಲ್ರೆಡಿ ಕೊಟ್ಟಿದ್ರೆ ಒಂದು 5 ಡಿಜಿಟ್ ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ QR ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಬಹುದು. ಎಂಟರ್ CT ನಂಬರ್ ಇದೆಯಲ್ಲ ಇದ್ರ ಕೂಡ ನೀವು ಮುಖಾಂತರವಾಗಿ ನೀವೇನಾದ್ರೂ CT ನಂಬರ್ ಮುಖಾಂತರ ಹೋಗ್ತಂದ್ರೆ ಅಪ್ಲಿಕೇಶನ್ ನಂಬರ್ ಹಾಕಿ, ಮತ್ತೆ CT ಆಪ್ಷನ್ ಎಂಟ್ರಿ CT ನಂಬರ್ ಇದೆ ಅದನ್ನ ಅಪ್ಲೈ ಮಾಡಿ, ಮತ್ತೆ ಒಂದು OTP ಬರುತ್ತೆ SMS ಮುಖಾಂತರ, ಇಲ್ಲ ವಾಟ್ಸ್ಆಪ್ ಅಲ್ಲಿ, ಇಲ್ಲ ಮೇಲ್ ಮುಖಾಂತರ ನೀವು ಯಾವ್ದು ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಒಂದು OTP ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಸ್ ಕೊಡೋದಿಲ್ಲ, ಕ್ಯಾಪ್ಸ್ ಹೋಗೋದ್ರ ತಕ್ಷಣ ನಿಮ್ಗೆ ಏನಾಗುತ್ತೆ, ಲಾಗಿನ್ ಆದ್ರೆ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಏನೇನು ಸಿಗುತ್ತೆ ನೆಕ್ಸ್ಟ್ ಅಂದ್ರೆ ಇದ್ರ ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಲಾಗಿನ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಅಲ್ಲಿ ಸದ್ಯಕ್ಕೆ ಏನೇನು ಎನೇಬಲ್ ಇದಾವೆ ಅಂದ್ರೆ ನಿಮಗೆ ಹೋಮ್ ಪೇಜ್ ಅಲ್ಲೇ ಕಾಣಿಸುತ್ತೆ. ಇಂಜಿನಿಯರಿಂಗ್ದು ಮತ್ತೆ ಅಗ್ರಿಕಲ್ಚರ್ದು, ನರ್ಸಿಂಗು, ಫಾರ್ಮಾ ಸೈನ್ಸ್ ಅಂಡ್ BS ಕೋರ್ಸಸ್ ಈಗ ಸದ್ಯಕ್ಕೆ ಎನೇಬಲ್ ಇದಾವೆ. ಇನ್ನು ಸಾಕಷ್ಟು ಅಂದ್ರೆ ಕೋರ್ಸಸ್ ಎನೇಬಲ್ ಮಾಡ್ತಾರೆ ಬಂದಂಗಿಲ್ಲ. ಇಷ್ಟು ಸದ್ಯಕ್ಕೆ ನೀವು ಈಗ ಆಪ್ಷನ್ ಎಂಟ್ರಿ ಮಾಡಬಹುದು. ನೆಕ್ಸ್ಟ್ MBBS, ಡೆಂಟಲ್, ಆಮೇಲೆ B ಫಾರ್ಮಾ, D ಫಾರ್ಮಾ, ಸಾಕಷ್ಟು ಕೋರ್ಸಸ್ ಇದೆ ಇನ್ನು. ಓಕೆನಾ, ಎಲ್ಲಾ ಕೋರ್ಸಸ್ ಪ್ರತಿಯೊಂದು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಮಾಡ್ತಾರೆ, ಎನೇಬಲ್ ಮಾಡ್ತಾ ಬರ್ತಾರೆ. ಎಲ್ಲ ಬಂದ್ಮೇಲೆ ನಿಮಗೆ ಎಲ್ಲ ರಿಸಲ್ಟ್ ಪ್ರತಿಯೊಂದು ಅಂದ್ರೆ ಏನು ಅಚ್ಚುಕಟ್ಟ ಅಂದ್ರೆ ಎಷ್ಟು ಕ್ಲೀನ್ ಆಗಿ ನಡಿಬೇಕು ಅದೇ ತರ ಕ್ಲೀನ್ ಆಗಿ ನಡೆಯುತ್ತೆ. ನೀವು ತೊಂದರೆ ಪಡಂತಿಲ್ಲ. ಮತ್ತೆ ನಿಮ್ಗೆ ಏನೋ ಡೌಟ್ಸ್ ಇರಲಿ, ಇಲ್ಲಿಂದ ನಾನು ನಿಮ್ಮ ಡೌಟ್ಸ್ ಗಳಿಗೆಲ್ಲ ಆನ್ಸರ್ ನಾನು ಕರೆಕ್ಟ್ ಮಾಡ್ತಾ ಇರ್ತೀನಿ. ಯಾಕೆ ಇಲ್ಲಿವರೆಗೂ ನಿಮ್ಮ ಡೌಟ್ಸ್ ಬಂದಿದ್ದು ಏನಿದ್ರು ವೆರಿಫಿಕೇಶನ್ ರಿಲೇಟೆಡ್ ಇರುತ್ತೆ, ಅದು ಆಲ್ಮೋಸ್ಟ್ ನಿಮ್ಮ ಮೇಲೆ ಬಿದ್ದಿರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ 3 to 4 ಮಂತ್ಸ್ ನಿಮಗೆ ಟೈಮ್ ಕೊಟ್ಟಿದ್ರು. ಅದ್ರ ಮೇಲೂ ನೀವು ಏನ್ ಮಾಡಿದ್ರೆ ವೆರಿಫಿಕೇಶನ್ ಸ್ಲಿಪ್ ನ ಎಷ್ಟೋ ಜನ ಕರೆಕ್ಟ್ ಮಾಡ್ಕೊಂಡಿಲ್ಲ. ಅದನ್ನ ಏನ್ ಮಾಡಕ್ಕಾಗಲ್ಲ. ಬಟ್ ಅದೇ ಕೌನ್ಸಿಲಿಂಗ್ ಅಲ್ಲಿ ಖಂಡಿತ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ನಿಮ್ಮೆಲ್ಲ ಒಂದು ಡೌಟ್ಸ್ ನಾನು ಓದ್ತಾ ಇರ್ತೀನಿ. ಬಟ್ ಪ್ರತಿಯೊಂದು ಡೌಟ್ಸ್ಗೂ ಆನ್ಸರ್ ಮಾಡಿಲ್ಲ ಅಂದ್ರೆ ಮಾಡ್ತೀನಿ, ಅದನ್ನ ಎಲ್ಲ ಡೌಟ್ಸ್ನ ಒಂದ್ ಕಡೆ ಇಟ್ಕೊಂಡು ವಿಡಿಯೋದಲ್ಲಿ ಬಂದು ನಿಮ್ಗೆ ಎಲ್ಲಾ ಡೌಟ್ಸ್ಗೂ ಆನ್ಸರ್ ಮಾಡ್ತೀನಿ. ಓಕೆನಾ, ನಿಮ್ ಡೌಟ್ಸ್ ಏನಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಇಷ್ಟೇ ಇನ್ನೇನಿಲ್ಲ. ಮತ್ತೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಅಂತ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.